ಈ ಯುವಕ ಒಂದು ಹಳೆಯ ಕಾರನ್ನ ಖರೀದಿ ಮಾಡ್ತಾನೆ. ಆದ್ರೆ ಈತನು ತನ್ನ ಕಾರನ್ನ ಕ್ಲೀನ್ ಮಾಡ್ತಿರ್ಬೇಕಾದ್ರೆ ಆತನ ಕಾರ್ ಮೇಲಿದ್ದ ಪೈಂಟಿಂಗ್ ಬಿಟ್ಕೋತಾ ಇರುತ್ತೆ. ಹಾಗೆ ಆ ಪೈಂಟ್ ಬಿದ್ದ ನಂತರ ಈತನಿಗೆ ಒಳಗೆ ಗೋಲ್ಡ್ ಕಾಣಿಸುತ್ತದೆ. ಆವಾಗ ಇವನು ಆ ಕಾರನ್ನ ಎಲ್ಲಿ ಚೆಕ್ ಮಾಡಿದ್ರು ಕೂಡ ಒಳಗೆ ಗೋಲ್ಡ್ ಇರುತ್ತೆ. ಹಾಗೆ ಇನ್ನೂ ಹಲವಾರು ಭಾಗಗಳಲ್ಲಿ ಈತ ಚೆಕ್ ಮಾಡ್ತಾನೆ. ನಂತರ ಈತನಿಗೆ ಗೊತ್ತಾಗುತ್ತೆ ಈತನ ಕಾರನ್ನು ಬಂಗಾರದಿಂದ ಮಾಡಲಾಗಿದೆ ಎಂದು. ಆ ನಂತರ ಈತ ತುಂಬಾನೇ ಸಂತೋಷದಿಂದ ಈ ಬಂಗಾರ ಯಾರಿಗೂ ಕಾಣಿಸಬಾರದು ಅಂತ ಆ ಕಾರ್ ಮೇಲೆ ಪೈಂಟ್ ಅನ್ನ ಮಾಡ್ತಾನೆ. ಆ ನಂತರ ಇವನು ತನ್ನ ಕಾರ್ ಸೈಲೆನ್ಸರ್ ಅನ್ನ ಒಂದು ಪೀಸ್ ಆಗಿ ಕಟ್ ಮಾಡ್ಕೋತಾನೆ. ಇದನ್ನ ಹಿಡಿದುಕೊಂಡು ಈತ ಮಾರ್ವಾಡಿ ಶಾಪ್ ನ ಹತ್ರ ಹೋಗ್ತಾನೆ. ಮಾರ್ವಾಡಿ ಈ ಬಂಗಾರವನ್ನ ಪರೀಕ್ಷಿಸಿದ ನಂತರ ಇದು ಪ್ಯೂರ್ ಗೋಲ್ಡ್ ಎಂದು ಈತನಿಗೆ ಗೊತ್ತಾಗುತ್ತೆ. ಹಾಗೆ ಈ ರೀತಿಯ ಬಂಗಾರ ನಮ್ಮ ದೇಶದಲ್ಲೇ ಇಲ್ಲ, ಇದು ನಿನಗೆ ಎಲ್ಲಿ ಸಿಕ್ತು ಅಂತ ಕೇಳ್ತಾನೆ. ಇದರಿಂದ ಈತನಿಗೆ ತುಂಬಾನೇ ಭಯವಾಗುತ್ತದೆ. ನಂತರ ಈತ ಲೀಗಲ್ ಆಗಿ ಸೈನ್ ಮಾಡಿ ತಾನು ಕೊಟ್ಟ ದುಡ್ಡನ್ನ ಇಸ್ಕೊಂಡು ಹೋಗ್ತಾನೆ. ಆದ್ರೆ ಈಚೆ ಈ ತರ ಹೆಚ್ಚು ಬಂಗಾರವನ್ನ ಮಾರುವುದು ಅಪಾಯ ಎಂದು ಈತನಿಗೆ ಗೊತ್ತಾಗುತ್ತೆ. ಇದರಿಂದ ಇವನು ಬಂಗಾರವನ್ನು ಕೊಳ್ಳುವ ಮಾಫಿಯಾ ಟೀಮ್ ಅನ್ನ ಭೇಟಿ ಮಾಡ್ತಾನೆ. ಹಾಗೆ ಈ ಕಾರನ್ನ ಎತ್ಕೊಂಡು ಅವರ ಹತ್ರ ಹೋಗ್ತಾನೆ. ಆದ್ರೆ ಈತನಿಗೆ ಗೊತ್ತಿಲ್ಲದೆ ಇರೋ ವಿಷಯವೇನಂದ್ರೆ ಈ ಕಾರ್ ಈ ಮಾಫಿಯಾದವರದೇ. ನಂತರ ಏನಾಯ್ತು ಅಂತ ಗೊತ್ತಾಗ್ಬೇಕು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ, ಪಾರ್ಟ್ 2 ಅಂತ ಕಮೆಂಟ್ ಮಾಡಿ.